ಶ್ರೀ ಗುರುಭ್ಯೋ ನಮಃ. ಇವತ್ತು ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ 4 ನೀರೆಯರಾದ ಬೋರೆಯ ಮರಗಳು ಅಂತ ಅದರದ್ದು ಟೈಟಲ್. ನೀರೆಯರು ಅಂದ್ರೆ ಯುವತಿಯರು, ಹುಡುಗಿಯರು ಅಂತ. ಬೋರೆಯ ಮರ ಅಂದ್ರೆ ಬೋರೆ ಮರ ಅಂತ. ಇಟ್ಸ್ ಎ ಕೈಂಡ್ ಆಫ್ ಎ ಟ್ರೀ. ಆ ಮರಗಳು ಅದು ಹುಡುಗಿರಾದ್ವಂತೆ, ಹೆಣ್ಮಕ್ಳು ಆದ್ರು. ಹೇಗೆ ಅದು ಅನ್ನೋಂಥದ್ದನ್ನ ತಿಳ್ಕೊಳ್ಳೋಣ. ಕಾಶಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದು ಗಂಗಾ ತೀರದಲ್ಲಿರುವಂತ ಒಂದು ಪ್ರಸಿದ್ಧವಾಗಿರೋ ನಗರ. ಅದು ಮುಕ್ತಿದಾಯಕ ಕ್ಷೇತ್ರ ಅಂತಾನೆ ಹೆಸರುವಾಸಿಯಾಗಿರುವಂಥದ್ದು. ಆ ಕಾಶಿಲಿ ಒಬ್ಬ ಮುನಿ ಇರ್ತಾನೆ, ಸಂತ. ಆ ಮುನಿ ಹೆಸರು ಭರತ ಅಂತ ಹೇಳಿ. ಆ ಭರತ ಆಲ್ರೆಡಿ ಅವನ್ ಮುನಿ ಆಗಿರೋದ್ರಿಂದ ಹೇಳೋದ್ ಬೇಕಾಗಿಲ್ಲ ಅವನ್ ಹೇಗಿದ್ದ ಅಂತ. ಮನಸ್ಸು ತುಂಬಾ ನಿರ್ಮಲವಾಗಿರುತ್ತೆ, ಅದಕ್ಕೆ ಅವರನ್ನ ಮುನಿಗಳು ಅಂತ ಕರೆಯೋದು. ನಮ್ಮ ರೀತಿ ಚಂಚಲವಾಗಿರೋದಿಲ್ಲ. ಇಂದ್ರಿಯಗಳ ಆಟ ಆಡಿಸ್ದಂಗೆ ಮನಸ್ಸು ಆಟ ಆಡಿಸ್ತಾ ಇರಲ್ಲ. ಇಂದ್ರಿಯಗಳ ನಿಗ್ರಹ ಆ ಮುನಿಗೆ ಇರೋದ್ರಿಂದ ಅವನ ಮನಸ್ಸು ಅವ್ರ ಹತೋಟಿಲಿರುತ್ತೆ, ನಿರ್ಮಲವಾಗಿರುತ್ತೆ. ಇನ್ನೊಂದು ಅಭ್ಯಾಸ ಏನಿತ್ತು ಅಂದ್ರೆ ಗೀತೆ 4ನೇ ಅಧ್ಯಾಯದ ಪಠಣೆ ಅವರು ನಿತ್ಯ ಮಾಡ್ತಾ ಇದ್ರಂತೆ. ನಿತ್ಯ ವಿಧಿ ಅಂದ್ರೆ ಡೈಲಿ ಪ್ರಾಕ್ಟೀಸ್ ಆಗೋಗಿತ್ತು ಅವ್ರಿಗೆ ಅಂತ. ಡೈಲಿ ರುಟೀನ್. ಹೇಗೆ ನಾವು ದಿನಾ ಒಂದು ಸೆಟ್ ಆಫ್ ಕೆಲಸಗಳನ್ನ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಹಲ್ಲುಜ್ತೀವಿ, ಮುಖ ತೊಳಿತೀವಿ, ಇದೆಲ್ಲ ನಮಗೆ ಡೈಲಿ ರುಟೀನ್ ಹೇಗಾಗಿದೆ, ಅದೇ ಥರ ಆ ಮುನಿಗೆ ಪ್ರತಿನಿತ್ಯ ಭಗವದ್ಗೀತೆ 4ನೇ ಅಧ್ಯಾಯವನ್ನ ಅವರು ಪಠಣೆ ಮಾಡ್ತಾ ಇದ್ರು. ಇದರಿಂದ ಏನು ಸಿದ್ಧಿ ಗಳಿಸಿದ್ರು ಅಂದ್ರೆ ಆಗ್ಲೇ ಹೇಳ್ದಂಗೆ ಜಿತೇಂದ್ರಿಯ, ಇಂದ್ರಿಯಗಳ ಮೇಲೆ ಗೆಲುವನ್ನ ಸಾಧಿಸಿದ್ರು. ಆ ಗೆಲುವನ್ನ ಸಾಧಿಸೋದು ಹೇಗೆ ಅಂದ್ರೆ ಸುಖ ದುಃಖ, ಸೋಲು ಗೆಲುವು, ಅದೆಲ್ಲ ದ್ವಂದ್ವಗಳಿಂದ ಅವರು ಆಚೆ ಬಂದಿದ್ರು. ಆ ವೇಗಗಳು ಅವರನ್ನ ಬಾಧಿಸ್ತಾ ಇರಲಿಲ್ಲ. ಯಾರೋ ಹೊಗಳ್ತಾರೆ, ತುಂಬಾ ಖುಷಿ ಆಗತ್ತೆ. ಇನ್ಯಾರೋ ನಮ್ಮನ್ನ ಬೈತಾರೆ, ಅದರಿಂದ ನಾವು ತುಂಬಾ ಬೇಜಾರು ಮಾಡ್ಕೋತೀವಿ. ಆ ರೀತಿ ಇವ್ರು ಇರ್ಲಿಲ್ಲ. ಒಂದ್ಸರಿ ಅವ್ರೇನ್ ಮಾಡಿದ್ರು, ಔಟ್ಸ್ಕರ್ಟ್ ಆಫ್ ದ ಸಿಟಿ, ಕಾಶಿಯಿಂದ ಹೊರಗಡೆ ಹೊರವಲಯದಲ್ಲಿ ದೇವತೆಗಳನ್ನ ನೋಡ್ಬೇಕು ಅಂತ ಹೋಗಿದ್ರಂತೆ. ಆ ಮುನಿಗೆ ದೇವತೆಗಳು ಕೂಡ ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಾ ಇದ್ರು. ಅಂದ್ರೆ ಎಷ್ಟ್ರ ಮಟ್ಟಿಗೆ ಸಿದ್ಧಿಯನ್ನ ಪಡ್ಕೊಂಡಿದ್ರು ಅಂತ ನಾವು ಊಹೆ ಮಾಡೋದಕ್ಕೆ ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ಮನ್ಸಿಗೇನೋ ನೆಮ್ಮದಿ ಇತ್ತು, ಯಾಕಂದ್ರೆ ಮುನಿ ಅವರು. ಆದ್ರೆ ತಿರ್ಗಾಟ, ದೇಹ ಅಲ್ವಾ ಅದು. ಎಷ್ಟಿದ್ರು ಕೂಡ ದೇಹ, ಆ ಪ್ರಾಕೃತ ದೇಹ ತಗೊಂಡ್ಮೇಲೆ ಆ ದೇಹಕ್ಕೆ ಏನೇನೆಲ್ಲ ಆಗುತ್ತೋ ಬಾಧೆಗಳು ಅದು ಅವ್ರಿಗೂ ಕೂಡ ಆಗ್ಲೇಬೇಕು. ಸುಮಾರು ತಿರ್ಗಾಟ ಮಾಡಿದ್ರಿಂದ, ಓಡಾಟ ಮಾಡಿದ್ರಿಂದ ದೇಹ ಸ್ವಲ್ಪ ಆಯಾಸ ಆಗಿತ್ತಂತೆ. ಅದಕ್ಕೇನೆ ಹಾಗಾದ್ರೆ ಚೂರ್ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿಬಿಟ್ಟವ್ರು ಅಲ್ಲಿ ಬೋರೆ ಗಿಡಗಳು ಇದ್ದಿತ್ತಂತೆ. ಅದರಲ್ಲಿ ಒಂದಕ್ಕೆ ತಲೆ ಇಡ್ತಾರೆ, ಮತ್ತೊಂದಕ್ಕೆ ಕಾಲ್ ಚಾಚ್ಬಿಟ್ಟು ಮಲ್ಕೋತಾರಂತೆ. ಸ್ವಲ್ಪ ಒಂದಕ್ಕೆ ತಲೆ ಇಟ್ಟು ಅದನ್ನೊಂದು ಸ್ವಲ್ಪ ದಿಂಬು ತರ ಉಪಯೋಗಿಸೋದು, ಇನ್ನೊಂದಕ್ಕೆ ಕಾಲಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟಂಗೆ ಮಾಡಿಬಿಟ್ಟು ಆ 2 ಬೋರೆ ಗಿಡಗಳನ್ನ ಆ ರೀತಿ ಉಪಯೋಗಿಸ್ಕೊಂಡು ಸುಸ್ತು ಕಳೆದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ರಿಲ್ಯಾಕ್ಸ್ ಆದ್ಮೇಲೆ ಅಲ್ಲಿಂದ ಅವ್ರು ಮತ್ತೆ ಕಾಶಿಗೆ ವಾಪಸ್ ಹೊರಟೋಗ್ತಾರೆ. ಅದ್ಯಾವಾಗ ಈ ಇನ್ಸಿಡೆಂಟ್ ಆಯ್ತು ಅಂದ್ರೆ ಮುನಿಗಳು ಬಂದು ಬೋರೆ ಗಿಡದಲ್ಲಿ 2 ಗಿಡಗಳಿದ್ದಿದ್ರಲ್ಲಿ ಒಂದಕ್ಕೆ ತಲೆ ಇಟ್ಟು ಮತ್ತೊಂದಕ್ಕೆ ಕಾಲಿಟ್ಟು ಮಲ್ಕೊಂಡ್ರಲ್ಲ, ಆವತ್ತಿಂದ ಏನಾಯ್ತು ಅಂದ್ರೆ ಚೆನ್ನಾಗಿದ್ದಂತಹ ಬೋರೆ ಗಿಡಗಳು ಒಣಗ್ಲಿಕ್ಕೆ ಶುರುವಾಯ್ತಂತೆ. 4-5 ದಿನದಲ್ಲಿ ಪಾಪ ಅದಕ್ಕೆ ಎಲೆನೂ ಇಲ್ಲ, ರೆಂಬೆನೂ ಇಲ್ಲ, ಕೊಂಬೆನೂ ಇಲ್ಲ, ಗಿಡ ಸತ್ತೇ ಹೋದ್ವಂತೆ. ಆಮೇಲೆ ಏನಾಯ್ತು, ಛೆ ಮುನಿ ಇಷ್ಟೆಲ್ಲ ಜಿತೇಂದ್ರಿಯ ಆಗಿದ್ದವರು ಗಿಡಕ್ಕೆ ಒರಗಿದ ತಕ್ಷಣ ಗಿಡ ಸತ್ತೋಯ್ತಲ್ಲ ಅಂತ ನಾವೆಲ್ಲ ಬೈಕೊಳೋ ಹಾಗಿಲ್ಲ. ಆದ್ರೆ ಗಿಡ ಜನ್ಮದಿಂದ ಅದರಲ್ಲಿ ಸ್ಥಾವರ ದಶಲಕ್ಷಾಣಿ ಅದೆಲ್ಲ ಬರುತ್ತಲ್ಲ, ಆ ರೀತಿ ಮರದ ಜನ್ಮ ಅದೇನ್ ಬಾಗುತ್ತೆ, ಒಂದ್ ಕಡೆ ನಿಂತಿದ್ರೆ ನಿಂತೇ ಇರ್ಬೇಕಷ್ಟೇ, ನಡೆಯಕ್ಕಾಗಲ್ಲ ಮರಗಳಿಗೆ. ಆದ್ರೆ ಆ ಮರದ ಜನ್ಮದಿಂದ ಏನಾಯ್ತಂತೆ, ಅವರಿಬ್ರಿಗೂ ಮುಕ್ತಿ ಸಿಕ್ಕಿ ಬ್ರಾಹ್ಮಣ ಕುಲದಲ್ಲಿ ಅವರಿಬ್ರು ಹೆಣ್ಣು ಮಕ್ಕಳಾಗಿ ಜನಿಸ್ತಾರೆ. ಬ್ರಾಹ್ಮಣರ ವಂಶದಲ್ಲಿ ಹುಟ್ಟುತ್ತಾರಂತೆ. ಒಂದ್ 7 ವರ್ಷ ಆಯ್ತು ಅಂದ್ರೆ ಆ ಪಾಪುಗಳು 7 year old ನೌ. ಆ ಗಿಡಗಳಾಗಿ ಸತ್ತು ಅವರು ಬ್ರಾಹ್ಮಣರ ಕುಲದಲ್ಲಿ ಹೆಣ್ಣು ಮಕ್ಕಳಾಗಿ ಹುಟ್ಟುತ್ತಾರಲ್ಲ, 7 ವರ್ಷ ಕಳೆಯುತ್ತೆ. ದೂರ್ಗೆ ಸಂಚಾರಕ್ಕೆ ಹೋಗಿರ್ತಾರೆ ಅದೇ ಭರತ ಮುನಿ. ಒಂದ್ಸರಿ ಅವರು ಆನ್ ದ ವೇ ಬರ್ಬೇಕಾದ್ರೆ ಭಿಕ್ಷೆಗೆ ಅಂತ ಹೇಳಿ ಅದೇ ಬ್ರಾಹ್ಮಣರ ಮನೆಗೆ ಬರ್ತಾರಂತೆ ಭರತ ಮುನಿಗಳು. ಅವರು ನೋಡ್ತಾನೆ ತುಂಬಾ ರೆಸ್ಪೆಕ್ಟ್ಫುಲಿ ಆದರವಾಗಿ ಅವ್ರ ಕಾಲಿಗೆ ಬೀಳ್ತಾರಂತೆ. ಈ ಹೆಣ್ಣು ಮಕ್ಕಳು ಕಾಲಿಗೆ ಬಿದ್ದು ಕೇಳ್ಕೋತಾರಂತೆ, ಅಪ್ಪ ಮುನಿವರ್ಯ, ಏನೆಲ್ಲಾ ಉಪಕಾರ ಮಾಡ್ಬಿಟ್ಟಿಯಪ್ಪ ನಮ್ಗೆ. ನಿನ್ನ ದಯೆಯಿಂದ ನಮ್ಗೆ ಬೋರೆ ಮರದ್ದು
ಜನ್ಮ ಹೋಗಿ ಇವತ್ತು ಈ ಮನುಷ್ಯರು ಜನ್ಮ ಸಿಕ್ತು. ಮಾನವ ಜನ್ಮ ಬಹು ದೊಡ್ಡದಯ್ಯ, ಹಾನಿ ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರೆ. ಅಂದ್ರೆ ತುಂಬಾ ಕಷ್ಟಪಟ್ಟು 84 ಲಕ್ಷ ಯೋನಿಗಳಲ್ಲಿ ಎಷ್ಟೆಲ್ಲಾ ಪಾಡ್ಪಡ್ತೀವಿ. ಒಂದೊಂದು ಮರಗಳಾಗಿ ಹುಟ್ಟುಬಿಟ್ರೆ 500 ವರ್ಷ ನಿಂತಲ್ಲೇ ನಿಂತಿರ್ಬೇಕು. ನಾಯಾಗಿ, ಬೆಕ್ಕಾಗಿ, ಎಷ್ಟೋ ತರದ ಅಕ್ವಾಟಿಕ್ಸ್ ಆಗಿ, ಈ ತರ ಏನೇನೇನೇನೆಲ್ಲ ಜೀವರಾಶಿಗಳನ್ನ ದಾಟಿ ನಮ್ಗೆ ಸಿಕ್ಕುವಂಥದ್ದು ಮನುಷ್ಯರು ಜನ್ಮ. ಅದರಲ್ಲೂ ಮನುಷ್ಯರು ಜನ್ಮ ಸಿಕ್ಕಿದ್ರೆ ಇತರೆ ಧರ್ಮದಲ್ಲಿ ಬಂದ್ರೆ ಭಗವಂತನ ಬಗ್ಗೆ ನಮಗ್ ತಿಳ್ಕೊಳೋದಕ್ ಚಾನ್ಸ್ ಇರಲ್ಲ. ಟ್ರೈಬಲ್ಗಳಾಗಿ ಹುಟ್ಟಿದ್ರು ಏನು ನಮಗೆ ಪ್ರಯೋಜನ ಇಲ್ಲ. ಈ ರೀತಿ ಇದ್ದಾಗ ಇಂಥ ಮನುಷ್ಯರು ಜನ್ಮನ ನಮ್ಗೆ ಕೊಟ್ಟಿದ್ರಿ ನೀವು ಅಂತ ಹೇಳಿ, ಯಾಕೆ ಅವ್ರು ಮನುಷ್ಯರು ಜನ್ಮನ ಕೊಂಡಾಡ್ತಾ ಇದ್ದಾರೆ? ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ದಾರೆ. ಬ್ರಹ್ಮಜ್ಞಾನೀತಿ ಇತಿ ಬ್ರಾಹ್ಮಣ. ಯಾರು ಭಗವಂತನ ಬಗ್ಗೆ ತಿಳ್ಕೊಳೋ ಆಸಕ್ತಿ ಇರತ್ತೆ, ತಾವು ತಿಳಿದು ಮತ್ತೊಬ್ರಿಗೂ ತಿಳಿಸ್ತಾರೆ, ಅಂತಹ ಬ್ರಾಹ್ಮಣ ಕುಲದಲ್ಲಿ ಈ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ, ಬೋರೆ ಗಿಡಗಳಾಗಿದ್ದವರು. ಅದಕ್ಕೆ ಅದೆಲ್ಲ ನಿಮ್ಮ ದಯೆಯಿಂದ ಅದು ಸಾಧ್ಯ ಆಗಿದ್ದು ಅಂತ ಹೆಣ್ಣು ಮಕ್ಕಳು ಕೇಳ್ಕೋತಾರಂತೆ. ಭರತ ಮುನಿಗೆ ಆಶ್ಚರ್ಯ ಆಗತ್ತೆ, ಯಾಕಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಪಾಪ. ಎಷ್ಟೋ ಸರಿ ಮರಗಳಿಗೆ ನಾವು ನೋಡ್ತೀವಿ, ಮರಗಳನ್ನ ಮುಟ್ಕೊಂಡಿರ್ತೀವಿ, ಮರಗಳ ಹತ್ರ ಒರ್ಕೊಂಡ್ ಕೂತಿರ್ತೀವಿ, ಆ ಮರಗಳು ನೆಕ್ಸ್ಟ್ ಏನಾಗತ್ತೆ ಅಂತ ನಮ್ಗೇನ್ ಗೊತ್ತಿರುತ್ತೆ. ಹಾಗೆ ಭರತ ಮುನಿ ಕೇಳ್ತಾರಂತೆ, ಅಲ್ಲಮ್ಮ ಹುಡುಗಿರ, ನನ್ನಿಂದ ನಿಮ್ಗೇನ್ ಉಪಕಾರ ಆಯ್ತು ಅಂತ ನನಗ್ ಗೊತ್ತಾಗ್ತಾ ಇಲ್ವಲ್ಲ, ಹೇಗೆ ನಿಮ್ಗೆ ಈ ರೀತಿ ಮನುಷ್ಯ ಜನ್ಮ ಸಿಕ್ತು, ಬೋರೆ ಗಿಡದ ಜನ್ಮ ಬಂದಿದ್ದಾದ್ರೂ ಏನಕ್ಕೆ ಹಾಗಾದ್ರೆ ಅಂತ. ಯಾಕಂದ್ರೆ ನಮಗ್ ಗೊತ್ತಾಗಲ್ಲ. ನಾವೇನಾದ್ರೂ ಯಾರನ್ನಾದ್ರೂ ಹೇಳ್ತೀವ, ಅಯ್ಯೋ ನಾವು ಹೋದ ವರ್ಷ ಮಾವಿನ ಮರ ಆಗಿ ಹುಟ್ಟಿದ್ವಿ, ನಿಮ್ಮಿಂದ ನಾವ್ ಇವಾಗ ಮನುಷ್ಯರಾದ್ವಿ ಅಂತ. ನಾವ್ ಏನಾಗಿದ್ವಿ ಅನ್ನೋದು ನಮಗ್ ಗೊತ್ತಿಲ್ಲ, ಮುಂದೇನಾಗ್ತೀವಿ ಅನ್ನೋದು ನಮಗ್ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಆ ಹೆಣ್ಣು ಮಕ್ಕಳು ಹಿಂದೆ ಬೋರೆ ಗಿಡಗಳಾಗಿದ್ವಿ, ಈಗ ನಮಗೆ ಮನುಷ್ಯ ಜನ್ಮ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಬೋರೆ ಗಿಡಗಳಾಗಿ ಅದಾದ್ರೂ ಏನಕ್ಕೆ ಅನ್ನೋದು ಗೊತ್ತಿರುತ್ತೆ ಸೀಕ್ರೆಟ್. ಅದಕ್ಕೆ ಮುನಿ ಕೇಳ್ತಾರೆ, ನಿಮಗೆ ಯಾಕ್ರಮ್ಮ ಆ ಜನ್ಮ ಬಂತು, ಬೋರೆ ಗಿಡಗಳಾಗಿ ಹೇಗ್ ಹುಟ್ಟಿದ್ರಿ ನೀವು ಅಂತ ಕೇಳ್ತಾನೆ. ಆಗ ಹೆಣ್ಮಕ್ಳು ಹೇಳ್ತಾರೆ, ಗೋದಾವರಿ ತೀರದಲ್ಲಿ ಒಂದು ತೀರ್ಥ, ತೀರ್ಥ ಅಂದ್ರೆ ಒಂದು ಪಿಲಿಗ್ರಿಮೇಜ್ ಸೆಂಟರ್, ಅದ್ರ ಹೆಸರು ಚಿನ್ನ ಪಾಪ. ಅಂದ್ರೆ ಆ ತೀರ್ಥದಲ್ಲಿರುವಂತ ಸರೋವರ, ಅದರಲ್ಲಿ ಚಿನ್ನ, ಚಿನ್ನ ಅಂದ್ರೆ ಏನು, ಛಿದ್ರ ಆಗುವಂಥದ್ದು ಅಂತ, ಒಡೆಯೋದು ಅಂತ. ಯಾವುದು ಒಡೆದು ಹೋಗುತ್ತೆ? ಪಾಪಗಳು ಒಡೆದು ಹೋಗುತ್ತೆ. ಚಿನ್ನ ಪಾಪ. ಅಲ್ಲಿ ಸತ್ಯ ತಪ ಅನ್ನುವಂತಹ ಒಬ್ಬ ಮುನಿ, ಸತ್ಯದಲ್ಲಿ ನಿರತನಾಗಿ ತಪಸ್ಸನ್ನ ಮಾಡ್ತಾ ಇದ್ದಂತವನು ಸತ್ಯ ತಪ. ಆ ಮುನಿ ಯಾವಾಗ ನೋಡಿದ್ರು ತಪಸ್ ಮಾಡ್ತಾ ಇದ್ನಂತೆ. ಅಂತಿಂತ ತಪಸ್ಸಲ್ಲ, ತುಂಬಾ ವಿಚಿತ್ರವಾಗಿರೋ ತಪಸ್ಸು ಅವಂದು. ಯಾವ ರೀತಿ ಅಂದ್ರೆ ಪಂಚಾಗ್ನಿ ಅಂತ ಹೇಳ್ತಾರೆ. ಸುತ್ತ 4 ದಿಕ್ಕುಗಳಲ್ಲಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಉರಿಯೋ ದಗ 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 ಬೆಂಕಿ. ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ರೋಡಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ. ಟ್ರೈ ಟು ಇಮ್ಯಾಜಿನ್, 4 ಡೈರೆಕ್ಷನ್ ಅಲ್ಲಿ ಬೆಂಕಿನ ಹೊತ್ತಿಸ್ಕೊಂಡ್ಬಿಡೋದು. ತಲೆ ಮೇಲಿಂದ ಇನ್ನೊಂದು ಅಗ್ನಿ, ಯಾರವನು? ಸೂರ್ಯನೇ. ಆ ತರ ಪಂಚಾಗ್ನಿ. ಬೇಸಿಗೆ ಕಾಲದಲ್ಲಿ ಆ ರೀತಿ ನಿಂತ್ಕೋತಾ ಇದ್ನಂತೆ ಅವನು ತಪಸ್ ಮಾಡೋದಕ್ಕೆ. ಚಳಿಗಾಲದಲ್ಲಿ ನೀರ್ ಮುಟ್ಟಿದ್ರೇನೆ ಫ್ರೀಸಿಂಗು, ಆಗೋದಿಲ್ಲ, ಚಳಿ 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 ಆಗತ್ತೆ ನಮ್ಗೆ. ಅಂಥದ್ರಲ್ಲಿ ನೀರಲ್ಲಿ ಮುಳುಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾ ಇದ್ನಂತೆ ಅವನು. ಅದೊಂದು ತಪಸ್ಸು, ಚಳಿಗಾಲದಲ್ಲಿ ನೀರಲ್ಲಿ ಮುಳುಗಿ ಕೂತ್ಕೋತಾ ಇದ್ದಿದ್ದು. ಯಾವಾಗ್ಲೂ ಅವನ ಮನಸ್ಸು ಭಗವಂತನ ಬಿಟ್ಟು ಇನ್ನೇನನ್ನು ನೆನಿತಾ ಇರ್ಲಿಲ್ವಂತೆ. ಹಾಗೆ ಭಗವಂತನಲ್ಲೇ ಇರ್ತಾ ಇದ್ನಂತೆ ಅವನು. ಅಂಥವನು ಎಷ್ಟು ಅಲ್ಲಿ ಹೇಗಿತ್ತು ಆ ವಾತಾವರಣ, ಆ ಮುನಿ ಇದ್ದಿದ್ದು ಅಂತಂದ್ರೆ, ಯಾವಾಗ್ಲೂ ಫಲ ಪುಷ್ಪಗಳು, ಅಂದ್ರೆ ಎಲ್ಲಿ ಮುನಿ ವಾಸ ಮಾಡ್ತಾ ಇದ್ದಾರೆ ಆ ಮುನಿ ಇರುವಂತಹ ಜಾಗದಲ್ಲಿ ಫಲಪುಷ್ಪಗಳು ಕಂಗೊಳಿಸ್ತಾ ಇತ್ತಂತೆ. ಅಂದ್ರೆ ಎಲ್ಲಾ ಕಡೆ ಹೂ ಬಿಟ್ಟಿದೆ, ಎಲ್ಲಾ ಕಡೆ ಹಣ್ಣು ಬಿಟ್ಟಿದೆ. ಯಾಕಂದ್ರೆ ಪ್ರಕೃತಿಗೂ ಖುಷಿ ಇಂಥವ್ರ ಜೊತೆ ಇರೋದಿಕ್ಕೆ. ಈಗ ಯಾಕೆ ಇಷ್ಟೊಂದೆಲ್ಲ ತೊಂದರೆಗಳಾಗ್ತಾ ಇದೆ ಅಂದ್ರೆ, ನಾವೆಲ್ಲ ಕೆಟ್ಟವರೇ ಇದೀವಿ ಭೂಮಿಲಿ. ಅದಕ್ಕೆ ಭೂಮಿ ತಾಯಿ ನಮ್ಗೇನು ಟೈಮ್ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಮಳೆ ಬೆಳೆ ಎಲ್ಲ ಕೊಡ್ತಾ ಇಲ್ಲ ಆ ರೀತಿ. ಸೊ ಇಲ್ಲಿ ಮುನಿ ಇದ್ನಲ್ವಾ, ಖುಷಿನೋ ಖುಷಿ ಅವಳಿಗೆ. ಅದಕ್ಕೇನೆ ಒಳ್ಳೆ ಹೂವುಗಳು, ಹಣ್ಣುಗಳು, ಅಲ್ಲಿರೋ ಪ್ರಾಣಿಗಳು ಅಷ್ಟೇ ಅಂತೆ. ಹಿಂದೆ ನಾನು ಹೇಳದ್ನಲ್ಲ 2ನೇ ಅಧ್ಯಾಯದಲ್ಲಿ, ಎಲ್ಲಾ ಪ್ರಾಣಿಗಳು ಫ್ರೆಂಡ್ಸ್ಗಳಾಗಿದ್ವು ಅಂತ. ಡೀರ್ ಮತ್ತೆ ಲಯನ್ ಕೂಡ ಫ್ರೆಂಡ್ಸ್ಗಳು, ಯಾರಲ್ಲೂ ವೈರಭಾವ ಇರ್ಲಿಲ್ಲ ಅಂತ. ಹಾಗೇನೆ ಇಲ್ಲೂ ಕೂಡ ಪ್ರಾಣಿಗಳೆಲ್ಲ ವೈರಭಾವ ಇಲ್ದಂಗೆನೆ ಒಟ್ಟೊಟ್ಟಿಗೆ ಬದುಕ್ತಾ ಇದ್ವಂತೆ. ಇವನ್ ತಪಸ್ಸು ಅಷ್ಟು ತೀವ್ರವಾಗಿತ್ತಲ್ಲ, ಅಷ್ಟೊಂದು ಇಂಟೆನ್ಸಿಫೈಡ್ ಆಗಿ ತಪಸ್ ಮಾಡ್ತಾ ಇದ್ನಲ್ಲ. ಆದ್ರೆ ಇವಾಗ ನಾವು ಮಾಡ್ತೀವಲ್ಲ, ಒಂದು ಪಂಚಾಮೃತ ಅಭಿಷೇಕ ಕೊಡೋದು, 75 ರೂಪಾಯಿ 100 ರೂಪಾಯಿದು ಒಂದ್ 70 ಲಕ್ಷದ ಮನೆ ಡಿಮ್ಯಾಂಡ್ ಇಡೋದು ನಾವು. ಆ ರೀತಿ ಮಾಡ್ತಾ ಇರ್ಲಿಲ್ವಂತೆ. ಏನು ಅಂದ್ರೆ ಫಲ ಅನ್ನುವಂತ ಆಸೆನೇ ಅವನು ಇಟ್ಕೊಂಡಿರ್ಲಿಲ್ವಂತೆ. ಭಗವಂತನ್ಗೆ ಪ್ರೀತನಾಗಿರ್ಬೇಕು, ಭಗವಂತ ನನ್ನ ಕೆಲಸದಿಂದ ಪ್ರೀತನಾಗ್ಲಿ, ತಪಸ್ಸಿನಿಂದ ಪ್ರೀತನಾಗ್ಲಿ, ಇಷ್ಟೇ ಅವನಿಗೆ ಹೊರತು ಮತ್ಯಾವ ಉದ್ದೇಶನೂ ಇರ್ಲಿಲ್ಲ. ಅವನ್ ತಪಸ್ಸು ಎಷ್ಟು ಯಾರು ಖುಷಿ ಕೊಡ್ತಾ ಇತ್ತು ಅಂತಂದ್ರೆ,
ಯಾರೋ ಸಣ್ಣ ಪುಟ್ಟ ಜನ ಅಲ್ಲ, ಬ್ರಹ್ಮದೇವರು ಹಿಮ್ಸೆಲ್ಫ್ ಬಂದು ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರಂತೆ ಸತ್ಯತಪನ್ನ. ಅಷ್ಟು ಚೆನ್ನಾಗಿ ಇತ್ತು ಅವನ ತಪಸ್ಸು. ಆ ರೀತಿ ಅಂದ್ರೆ ಸತ್ಯತಪನ್ನ ತಪಸ್ಸು, ಬ್ರಹ್ಮದೇವರು ಯಾರು? ಸತ್ಯಲೋಕಾಧಿಪತಿಗಳು. ಅಂತ ಸತ್ಯಲೋಕಾಧಿಪತಿ ಕೂಡ ಮೆಚ್ತಾ ಇದ್ರು. ಆ ರೀತಿ ಇತ್ತು ಸತ್ಯತಪನ ತಪಸ್ಸು ಅಂತ. ಮುನಿ ತಪಸ್ಸು ದಿನ 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 ಜಾಸ್ತಿ ಆಗ್ತಾನೆ ಹೋಯ್ತಂತೆ. ಹೇಗೆ ನಮ್ ಡಿಮ್ಯಾಂಡ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಡೇ ಬೈ ಡೇ ಡೇ ಬೈ ಡೇ, ಅದೇ ತರ ಮುನಿಗಳ ತಪಸ್ಸು ಕೂಡ ದಿನ ಹೆಚ್ಚುತ್ತಾ ಹೋಯ್ತಂತೆ. ಇಂದ್ರದೇವರಿಗೆ ಹೆದರಿಕೆ ಆಯ್ತು ಅಂತ ಹೇಳ್ತಾರೆ. ಇಲ್ಲೆಲ್ಲ ಸೂಕ್ಷ್ಮ ಬೇಕು. ಇಂದ್ರದೇವರು ಯಾವತ್ತೂ ಹೆದರ್ಕೊಳೋ ಅಂತವ್ರಲ್ಲ. ಸ್ಟಾರ್ ಕಂಡೀಷನ್ಸ್ ಅಪ್ಲೈ. ಇದೆಲ್ಲ ಅಸುರ ಮೋಹನಕ್ಕೋಸ್ಕರ. ದೋ ಇಟ್ ಕಮ್ಸ್ ಅಂಡರ್ ದ ಪದ್ಮ ಪುರಾಣ, ನಾವು ತುಂಬಾ ಎಚ್ಚರ ವಹಿಸ್ಬೇಕು. ವ್ಯಾಸರೇ ಇದನ್ನ ರಚನೆ ಮಾಡಿದ್ರು ಕೂಡ ಎಲ್ಲಿ ಹೇಳ್ತಾ ಇದ್ದಾರೆ, ಯಾವ ರೀತಿ ಹೇಳ್ತಾ ಇದ್ದಾರೆ. ಒಂದು ಪುರಾಣದಲ್ಲಿ ನಮ್ಗೆ ಯಾವ್ದಾದ್ರು ಸಂಶಯ ಬಂದಾಗ ಇನ್ನೊಂದು ಪುರಾಣನ ನಾವು ಹಿಡಿಬೇಕಾಗತ್ತೆ ಆಧಾರಕ್ಕೋಸ್ಕರ, ನಾವದನ್ನ ಕ್ಲಾರಿಫೈ ಮಾಡ್ಕೊಳೋದಕ್ಕೆ. ಅದರ್ವೈಸ್ ಗೋವಿಂದ. ಸೊ ಹೀಗೆ ಇಂದ್ರದೇವರಿಗೆ ಏನಕ್ಕೆ ಹೆದರಿಕೆ ಬರುತ್ತೆ? ಅಯ್ಯೋ, ಎಲ್ಲಿ ಇವನ್ ತಪಸ್ಸು ನನ್ನ ಸೀಟನ್ನ ಅಲ್ಲಾಡಿಸ್ಬಿಡುತ್ತೆ ಅಂತ. ಇಂದ್ರದೇವರು ಇಸ್ ನಾಟ್ ಅನ್ ಆರ್ಡಿನರಿ ಪೊಲಿಟಿಷಿಯನ್ ಲೈಕ್ ಅವರ್ ಪೊಲಿಟಿಷಿಯನ್ಸ್. ಇಂದ್ರದೇವರ ಪದವಿನ ಕೊಡುವಂಥದ್ದು ಭಗವಂತ. ಭಗವಂತನ ಗೌರ್ಮೆಂಟ್ ಅಲ್ಲಿ 2 ತಿಂಗಳು 2 ವರ್ಷ ನಿನಗೆ 2 ವರ್ಷ ನನಗೆ ಅನ್ನೋ ತರ ರೂಲ್ಸ್ ಏನಿಲ್ಲ. ಭಗವಂತನ ಇದ್ರಲ್ಲಿ ಅವನು ಯಾವ್ಯಾವ ಮನ್ವಂತರದಲ್ಲಿ ಯಾವ್ಯಾವ ಇಂದ್ರ ಬರಬೇಕು ಅನ್ನೋದೆಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಭಗವಂತನ ಆಜ್ಞೆ ಇರುತ್ತೆ. ಏನಕ್ಕೆ? ಸತ್ಯ ತಪನ ತಪಸ್ಸು ಎಷ್ಟ್ರ ಮಟ್ಟಿಗೆ ತೀವ್ರವಾಗಿದೆ ಆ ಮಹಿಮೆನ ಜನಗಳಿಗೆ ಹೇಳಬೇಕು. ಅದಕ್ಕೋಸ್ಕರ ಇಂದ್ರದೇವರು ಆಡಿದ್ದ ನಾಟಕ ಹೊರತು ಇಂದ್ರದೇವರಿಗೆ ಭಯ ಬಂತು ಅಂತ ನಾವು ತಿಳ್ಕೋಬಾರದು. ಸತ್ಯ ತಪನ್ಗೆ ಗೌರವ ಸಿಗ್ಬೇಕಲ್ವಾ? ಎಂಥ ದೊಡ್ಡ ತಪಸ್ವಿ ಅಪ್ಪ ಇವನು ಅಂತ. ಆ ಸತ್ಯ ತಪನಿಗೆ ಗೌರವ ಸಿಕ್ಕೋದಕ್ಕೋಸ್ಕರ ಇಂದ್ರದೇವರು ಆಡುವಂತ ನಾಟಕಗಳಿದು. ಅದಕ್ಕೆ ಭಗವಂತನ ಆಜ್ಞೆ ಕೂಡ ಇರುತ್ತೆ, ನೀನ್ ಹಿಂಗ ಆಡ್ಬೇಕು ಅಂತ. ಇಂದ್ರದೇವರು ಅದ್ರ ಪ್ರಕಾರವಾಗಿ ಆಡ್ತಾರೆ. ಸೊ ಅದಕ್ಕೆ ಇಂದ್ರದೇವರಿಗೆ ಇವಾಗ ಇಂದ್ರದೇವರು ಏನ್ ಮಾಡ್ತಾರೆ? ತೊಂದರೆ ಕೊಡ್ಬೇಕಲ್ಲ ತಪಸ್ಸಿಗೆ. ಅದಕ್ಕೆ ಬೇರೆ ಬೇರೆ ರೀತಿ ಕೊಟ್ಟು ನೋಡ್ತಾರಂತೆ ತೊಂದರೆಗಳು. ಆದ್ರೂ ಕೂಡ ಸತ್ಯ ತಪರ್ದು ತಪಸ್ ಮಾತ್ರ ಯಾವುದೇ ಕಾಲಕ್ಕೂ ಕೂಡ ವಿಚಲಿತ ಆಗಲ್ಲ, ತೊಂದರೆ ಆಗಲ್ಲ. ಅವ್ರು ಹಾಗೆ ತುಂಬಾ ದೃಢವಾಗಿರ್ತಾರೆ ಅವ್ರ ತಪಸ್ಸಲ್ಲಿ. ಇಂದ್ರದೇವರು ಇಬ್ರು ಅಪ್ಸರೆಯರ್ನ ಸೆಲೆಕ್ಟ್ ಮಾಡ್ತಾರಂತೆ. ಮಾಡ್ಬಿಟ್ಟು ನೀವಿಬ್ರು ಅಲ್ಲಿ ಹೋಗಿ ತಪಸ್ಸನ್ನ ಕೆಡಿಸ್ರಿ ಅಂತ. ಅದಕ್ಕೆ ಆಯ್ತು ಅಪ್ಸರೆಯರು, ಯಾಕಂದ್ರೆ ಅವರು ಇಂದ್ರದೇವರ ಕೆಳಗಡೆ ಇರುವಂತವ್ರು, ಆಜ್ಞಾ ಪಾಲನೆ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ಅವ್ರು ಹೋಗ್ತಾರೆ, ಬೇರೆ ಬೇರೆ ರೀತಿ ಟ್ರೈ ಮಾಡ್ತಾರೆ ಆ ಸತ್ಯತಪನ್ ತಪಸ್ಸನ್ನ ಕೆಡಿಸೋದಿಕ್ಕೆ. ಆಮೇಲೆ ತುಂಬಾ ಒಳ್ಳೊಳ್ಳೆ ಮೆಲೋಡಿಯಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಅಂದ್ರೆ ಮೃದುವಾಗಿ ಅದು ಸೌಂಡ್ ಬರಬೇಕು, ಲೈಕ್ ವೀಣೆ ಇರಬಹುದು, ಆ ತರದ್ದನ್ನೆಲ್ಲ ನುಡಿಸ್ತಾರೆ. ಆಮೇಲೆ ವೇಣುನಾದ ಅಂದ್ರೆ ಕೊಳಲನ್ನ ನುಡಿಸ್ತಾರೆ. ತುಂಬಾ ಸೂದಿಂಗ್ ಆಗಿ ಹಾಡ್ತಾರಂತೆ, ಗಾಯನ ಮಾಡ್ತಾರಂತೆ. ಒಳ್ಳೆ ರೀತಿ ಡ್ಯಾನ್ಸ್ಗಳು, ಅಪ್ಸರೆಯರ್ನ ಕೇಳಬೇಕಾ? ದೇ ಆರ್ ಎಕ್ಸ್ಪರ್ಟ್ ಇನ್ ಇಟ್. ಆ ರೀತಿ ನರ್ತನ ಮಾಡ್ತಾರಂತೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಏನಂದ್ರೆ ಏನು ಕೂಡ ಆಗ್ಲಿಲ್ಲ ಸತ್ಯತಪ್ಪಂಗೆ. ಅವನ ಮೈಂಡ್ ಅನ್ನೋಂಥದ್ದು ಡಿಸ್ಟ್ರಾಕ್ಟ್ ಆಗ್ಲಿಲ್ಲ. ಅವಾಗ ಏನಾಯ್ತಂತೆ, ಗಾಳಿ ಬೀಸುತ್ತಲ್ಲಿ. ಗಾಳಿ ಬೀಸ್ದಾಗ ಏನಾಯ್ತು, ಪಾಪ ಈ ಅಪ್ಸರೆಯರ ಮೈ ಮೇಲೆ ಏನ್ ಸೀರೆ ಇರುತ್ತಲ್ಲ, ಆ ಸೀರೆ ಪಾಪ ಮುನಿಗೆ ತಗಲ್ಬಿಡುತ್ತಂತೆ. ತಕ್ಷಣ ಅವನು ಸಮಾಧಿಸ್ಥನಾಗಿರ್ತಾನೆ. ಯಾಕಂದ್ರೆ ಒಳಗಡೆ ಭಗವಂತನ ನೋಡೋದ್ರಲ್ಲಿ ಮುಳುಗ್ ಹೋಗ್ಬಿಟ್ಟಿರ್ತಾರ ಅವರು. ಅಂಥದ್ದು ಅವ್ರಿಗೆ ಕೆಟ್ಟ ಕೋಪ ಬರುತ್ತಂತೆ. ಇವ್ರೇನ್ ಅನ್ಕೊಂತಾರೆ, ಮುನಿ ಕಣ್ಣು ಬಿಟ್ಟ, ಹಂಗಾದ್ರೆ ನಮ್ ಇದಕ್ಕೆ ಟ್ರಾಪ್ಗೆ ಬಿದ್ದ ಅಂತ ಅನ್ಕೊಂಡ್ರೆ, ನೋ, ದಟ್ ವಾಸ್ ನಾಟ್ ದ ಥಿಂಗ್. ಮುನಿಗೆ ಸಿಟ್ಟು ಬಂದ್ಬಿಡುತ್ತಂತೆ. ಅದಕ್ಕೆ ಅವನೇನಂತಾನೆ, ನೀವು ಗಂಗೆ ತಟದಲ್ಲಿ ಬೋರೆ ಮರಗಳಾಗಿ ಹುಟ್ರಿ ಅಂತ ಶಾಪ ಕೊಡ್ತಾನಂತೆ. ದೇವತೆಗಳಿಗೆ, ದೇವತಾ ಗಣದಲ್ಲಿ ಇರುವಂತಹ ಸಹಾಯಕರು ಯಾರಾದ್ರೂ ಇರ್ಲಿ, ಅವ್ರಿಗೆಲ್ಲ ದೊಡ್ಡ ಶಾಪ ಅಂದ್ರೆ ಏನು ಅಂದ್ರೆ ಮನುಷ್ಯರಾಗಿ ಹುಟ್ಟಿ ಅನ್ನೋದೇ ದೊಡ್ಡ ಶಾಪ. ಯಾಕಂದ್ರೆ ಇಟ್ಸ್ ಎ ಡಿಗ್ರಡೇಷನ್ ಫಾರ್ ದೆಮ್. ಅವರು ದೇವಲೋಕದಲ್ಲಿರೋ ಅಂತವ್ರು ಮನುಷ್ಯರಾಗಿ ಭೂಮಿಗೆ ಬರಬೇಕು ಅಂದ್ರೆ ಡಿಗ್ರೇಡೆ ಅಲ್ವಾ ಅದು. ಸೊ ಹಾಗಾಗಿ ಅವ್ರಿಗೆ ಡಿಮೋಷನ್ ಅದು. ಅದಕ್ಕೇನೆ ಬೇರೆ ದೊಡ್ಡ ಶಾಪ ಇಲ್ಲ ಅವ್ರಿಗೆ. ದೇವತೆಗಳಿಗಾಗಿರ್ಬೋದು, ದೇವತೆಗಳ ಅಸಿಸ್ಟೆಂಟ್ಗಳಿಗಾಗಿರ್ಬೋದು, ಈ ಅಪ್ಸರೆಯರು ಗಂಧರ್ವರು ಅವರೆಲ್ಲ ಯಾರಿರ್ತಾರೆ, ಮನುಷ್ಯರಾಗಿ ಹುಟ್ಟಿ ಅನ್ನೋದೇ ಪಾಪ ದೊಡ್ಡ ಶಾಪ ಅವ್ರಿಗೆ. ಆಗ ಇವ್ರಿಗೆ ಹೆದರಿಕೆ ಆಗುತ್ತೆ, ತುಂಬಾ ಬೇಡ್ಕೋತಾರಂತೆ. ನಾವು ಇಂದ್ರದೇವರು ಹೇಳಿದ್ದನ್ನ ಕೇಳಿಕೊಂಡು ಬಂದಿದ್ದು, ನಮ್ದು ಅನ್ನೋಂಥದ್ದು ಏನು ಮಾಡಿಲ್ಲ ನಾವು, ಅದಕ್ಕೆ ನಮ್ಮನ್ನ ದಯವಿಟ್ಟು ಕ್ಷಮೆ ಮಾಡಿ ನೀವು. ಅವ್ರು ಕೇಳಿದ್ರು, ರಾಜ ಹೇಳ್ದ ನೀವ್ ಈ ರೀತಿ ಮಾಡ್ಬೇಕು ಅಂತ, ನಾವು ಆಜ್ಞಾ ಪಾಲನೆಗೆ ಬಂದಿದ್ದೀವಿ. ಪರಾಧೀನರು ನಾವು, ಅಂದ್ರೆ ಇಂದ್ರನ್ ಕೆಳಗಡೆ ಇರೋ ಅಂತವ್ರು, ದಯವಿಟ್ಟು ನಮ್ಗೇನಾದ್ರೂ ಮಾಡಿ ಅಂದಾಗ ಅವನು ಪಾಪ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಅವನು ಹೇಳ್ತಾನಂತೆ, ಭರತ ಮುನಿ ಅನ್ನೋನೊಬ್ಬ ಬರ್ತಾನೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವನ್ ಬರ್ತಾನೆ.
ಅವನ್ ಬಂದಾಗ ನಿಮ್ಗೆ ಈ ಪಾಪ ಪರಿಹಾರ ಆಗತ್ತೆ, ನೀವು ಮುಂದೆ ಮನುಷ್ಯರಾಗಿ ಹುಡ್ತೀರಾ, ಆಮೇಲೆ ಪೂರ್ವಜನ ಸ್ಮರಣೆ ಕೂಡ ನಿಮ್ಗಿರುತ್ತೆ ಅಂತ ಹೇಳ್ತಾರಂತೆ. ಅದಕ್ಕೆ ಬೋರೆ ಮರಗಳಾಗಿ ಹುಟ್ಟಿದ್ರಲ್ಲ ಅವರು, ಅಲ್ಲಿ ಭರತಮುನಿ ಬರ್ತಾನೆ. ಭರತಮುನಿ ಬಂದಾಗ ಅಲ್ಲಿ ತಲೆ ಇಟ್ಕೊಂಡು ಕಾಲಿಟ್ಕೊಂಡು ರಿಲ್ಯಾಕ್ಸು. ಬಟ್ ಅವನ್ ನಿತ್ಯವಿಧಿ ಏನಾಗಿತ್ತು? ಗೀತೆ 4ನೇ ಅಧ್ಯಾಯ ಪಠನೆ ಮಾಡೋದಲ್ವಾ. ಹಾಗಾಗಿ ಗೀತೆ 4ನೇ ಅಧ್ಯಾಯನ ಅವನು ಹೇಳ್ತಾ ಇದ್ನಂತೆ. ಅದನ್ನ ಕೇಳಿಸ್ಕೊಂಡು ಏನಾಯ್ತು? ಬೋರೆ ಮರಗಳಿಂದ ಶಾಪ ನಿವೃತ್ತಿ ಆಯ್ತು. ಆಮೇಲೆ ಬ್ರಾಹ್ಮಣ ಕುಲದಲ್ಲಿ ಮನುಷ್ಯರಾಗಿ ಹುಟ್ಟಿದ್ವಿ ನಾವು ಅಂತ ಹೇಳ್ಕೊತಾರೆ. ಸೊ ಅಷ್ಟು ಮಾತ್ರ ಅಲ್ಲ, ಶಾಪ ನಿವೃತ್ತಿ ಆಗೋದ್ರ ಜೊತೆಗೆ ಸಂಸಾರದ ಭಯ ಕೂಡ ಹೊರಟೋಯ್ತು ಅವ್ರಿಗೆ. ಯಾಕಂದ್ರೆ ಗೀತೆ 4ನೇ ಅಧ್ಯಾಯ ಕೇಳಿ ಅವ್ರು ಮತ್ತೆ ಅವ್ರು ಏನ್ ಮಾಡ್ತಾರೆ? ಮುಕ್ತರಾಗ್ತಾರೆ ಅಂದ್ರೆ ಮತ್ತೆ ಅವ್ರ ಒರಿಜಿನಲ್ ಪೊಸಿಷನ್ ಅಪ್ಸರೆಯರ ಸ್ಥಾನಕ್ಕೆ ಹೋಗಿ ಅವರು ಸೇರ್ಕೋತಾರೆ. ಯಾಕಂದ್ರೆ ಅಪ್ಸರೆಯರು ಅವ್ರಿಗೂ ಕೂಡ ಮುಕ್ತಿ ಇದೆ. ಕೆಲವೊಂದಷ್ಟು ಕಲ್ಪಗಳ ಕಾಲ ಅವ್ರು ಸಾಧನೆ ಮಾಡದ್ಮೇಲೆ ಅವರು ಕೂಡ ಮುಕ್ತಿ ಯೋಗ್ಯ ಜೀವಿಗಳೇನೆ. ಹಾಗಾಗಿ ಅವರು ಸಾಧನೆಗೆ ಅವಕಾಶ ಮಾಡಿಕೊಡುವಂಥದ್ದನ್ನ ಇಲ್ಲಿ ಕಾಣಿಸುತ್ತೆ ನಮ್ಗೆ. ಸೊ ಏನು ಅಂದ್ರೆ ನಮ್ಗೆ ಇಲ್ಲಿ 4ನೇ ಅಧ್ಯಾಯದಲ್ಲಿ ಯಾವ ತರ ಕಾಣುತ್ತೆ ಅಂತಂದ್ರೆ, ಚಾತುರ್ವರ್ಣಗಳ ಬಗ್ಗೆ ಎಲ್ಲ ಹೇಳಿದ್ದಾನೆ ಭಗವಂತ. ಮತ್ತೆ ಭಗವಂತನ ಯಾವ ರೀತಿ ಮೆಚ್ಚಿಸ್ಬೇಕು, ಭಗವಂತ ಯಾವ ರೀತಿ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ, ಭಗವಂತನಿಗೋಸ್ಕರ ನಾವು ಯಾವ ರೀತಿ ಸಾಧನೆಯನ್ನ ಮಾಡಬೇಕು, ಭಗವಂತನ ಒಲಿಸ್ಕೊಳೋದಕ್ಕೋಸ್ಕರ ಯಾವುದು ಕರ್ಮ ಯಾವುದು ಅಕರ್ಮ ಅನ್ನೋ ಅಂಥದ್ದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಅದನ್ನೆಲ್ಲ ತಿಳ್ಕೊಂಡಿರುವಂತ ಜ್ಞಾನಿ ಯಾವ ರೀತಿ ಇರ್ತಾನೆ, ಇದೆಲ್ಲವನ್ನ ಕೂಡ ಭಗವಂತ ಇದರಲ್ಲಿ ಹೇಳ್ತಾ ಬರ್ತಾ ಇರ್ತಾನೆ. ಇದೆಲ್ಲ 4ನೇ ಅಧ್ಯಾಯದಲ್ಲಿ ಇದೆ. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ಹಾಗಾದ್ರೆ ಇದು ಹೇಗೆ ನಮ್ಗೆ ಇದಾಗಿದೆ, ಸೇರ್ಕೊಂಡಿದೆ ಅಂತಂದ್ರೆ, ಭರತ ಮುನಿ ಅವನು ಯಾವತ್ತು ಏನ್ ಮಾಡ್ತಾ ಇದ್ದ? ಭರತ ಮುನಿ ಅವನ್ ಬರೀ ಒಳ್ಳೆ ಕರ್ಮಗಳನ್ನ ಮಾಡ್ತಾ ಇದ್ದ. ಅದರಲ್ಲಿ ಆಸೆ ಅನ್ನೋಂಥದ್ದಿರ್ಲಿಲ್ಲ, ಫಲಾಪೇಕ್ಷೆ ಅನ್ನೋಂಥದ್ದಿರ್ಲಿಲ್ಲ. ಭಗವಂತನಿಗೋಸ್ಕರ ಅವನು ಪ್ರೀತನಾಕೊಂಡು ಭಗವಂತ ಪ್ರೀತನಾಗ್ಲಿ ಅಂತ ಅವನು ಕೆಲಸ ಮಾಡ್ತಿದ್ದ ಹೊರತು, ಪ್ರೀತಿಯಿಂದ ಭಗವಂತನ ಒಲಿಸ್ಕೋತಾ ಇದ್ದ ಹೊರತು ಅವನು ಯಾವುದೇ ರೀತಿ ಪರ್ಸನಲ್ ಅನ್ನೋಂಥ ಆಸೆಗಳು ಅನ್ನೋಂಥದ್ದು ಯಾವುದು ಇರೋದಿಲ್ಲ. ಅದೇ ರೀತಿ ಭರತ ಮುನಿ 4ನೇ ಅಧ್ಯಾಯ ಪಠನೆ ಮಾಡ್ತಾ ಇದ್ದಿದ್ರಿಂದ ಬೋರೆ ಗಿಡಗಳ ಜನ್ಮ ಪರಿಹಾರ ಆಗಿ ಆ ಅಪ್ಸರಿಯರಿಗೆ ಅವರಿಂದ ಒಳ್ಳೆ ತತ್ವಜ್ಞಾನ ಸಿಕ್ಕೋ ಅಂತ ಫ್ಯಾಮಿಲಿ ಯಾವುದು? ಬ್ರಾಹ್ಮಣ ವಂಶ. ಆ ಸತ್ಕುಲದಲ್ಲಿ ಶುಚೀನಾಂ ಶೃಣ್ವತಾಂ ಗೆಹೆ ಅಂತ ಬರುತ್ತೆ. ಸೊ ಆ ಸತ್ಕುಲದಲ್ಲಿ ಅವರು ಹುಟ್ಟುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಹಿಂದಿನ ಜನ್ಮ 1ನೇ ಅಧ್ಯಾಯದಲ್ಲಿ ಕೇಳಿದ್ವಿ, ಆ ಎತ್ತು ಅವನಿಗೆ ಮತ್ತೆ ನರಕದಲ್ಲಿ ಅನುಭವಿಸೋದ್ರ ಜೊತೆಗೆ ಪಾಪ ಎಲ್ಲ ಕಳೆದ್ಬಿಟ್ಟು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿಸಿದಾಗ ಸುಶರ್ಮ, ಅವನಿಗೂ ಕೂಡ ಹಿಂದಿನ ಜನ್ಮ ಸ್ಮರಣೆ ಇರುತ್ತೆ. ಅದಕ್ಕೆ ಅವನು ಹುಡ್ಕೊಂಡ್ ಬರ್ತಾನೆ ವೇಶ್ಯನ. ಆ ರೀತಿ ಹಿಂದಿನ ಜನ್ಮ ಸ್ಮರಣೆ ಎಲ್ಲ ಕೊಟ್ಟಿರ್ತಾರೆ. ಆಗ ಅವರು ಭರತ ಮುನಿನ ಇನ್ನೊಂದ್ಸರಿ ನೋಡೋ ಭಾಗ್ಯ ಸಿಕ್ಕತ್ತೆ ಅವ್ರಿಗೆ. ನೋಡ್ಬಿಟ್ಟು ಅವರು ಭರತ ಮುನಿಯಿಂದ ಉದ್ಧಾರ ಆಗ್ತಾರೆ. ಸೊ ಭರತ ಮುನಿ ಹೇಗೆ 4ನೇ ಅಧ್ಯಾಯ ಸುಮ್ಮನೆ ಗಿಳಿ ತರ ಹೇಳುವಂಥದ್ದಲ್ಲ, ಅದ್ರ ಒಳಗಡೆ ಇರುವಂಥದ್ದನ್ನೆಲ್ಲ ಭರತ ಮುನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಭರತ ಮುನಿ ಅಷ್ಟು ಪುಣ್ಯವಂತ. ಅವನು ಮರಗಳಿಗೆ ಕಾಲಿಟ್ಟಿದ್ದಕ್ಕೇನೆ ಅವಕ್ಕೆ ಮುಕ್ತಿ ಸಿಕ್ಬಿಡ್ತು ಮರಗಳಿಗೆ. ಆ ರೀತಿ ಭರತ ಮುನಿ ಇದ್ದ. ಅದೇ ತರ ಸತ್ಯ ತಪನ್ನ ಇದಕ್ಕೆ ಇಂದ್ರದೇವರು ಈ ತರ ಹೆದರಿಕೆ ಪಟ್ಕೊಂಡ್ಬಿಟ್ರು ಅನ್ನೋ ಅಂಥದ್ದು ಮಾತ್ರ ಅಸುರ ಮೋಹನ ಅಥವಾ ಲೋಕ ವಿಡಂಬನ. ಜನರು ಒಂದಷ್ಟು ಜನ ಫಿಲ್ಟರ್ ಆಗೋರಿದ್ರೆ ಫಿಲ್ಟರ್ ಆಗ್ಲಿ ಇಂದ್ರದೇವ್ರಿಗೆ ಬೈಕೊಂಡು ಅಂತ ಹೇಳ್ಬಿಟ್ಟು ಆ ತರ ತಿಳ್ಕೋಬೇಕು ಹೊರತು ಮತ್ಯಾವುದೂ ಅಲ್ಲ. ಆ ಇಬ್ರು ಅಪ್ಸರೆಯರಿಗೆ ಒಳ್ಳೆ ಮುಕ್ತಿ ಕೊಡ್ಬೇಕಾಗಿತ್ತಲ್ವಾ, ಅವ್ರ ಸಾಧನೆನ ಪರಿಪಕ್ವ ಮಾಡ್ಬೇಕಾಗಿತ್ತಲ್ಲ. ಇಂದ್ರದೇವರು ಆ ರೀತಿ ಒಂದ್ ನಾಟಕ ಆಡಿದ್ರು. ಅದರ್ವೈಸ್ ಯಾಕೆ ಅಷ್ಟೊಂದ್ ಜನ ಅಪ್ಸರೆಯರಿದ್ರು ಇವರಿಬ್ರನ್ನೇ ತಗೊಂಡ? ಯಾಕಂದ್ರೆ ಇವರಿಬ್ರಿಗೆ ಆ ರೀತಿ ಗೀತೆ 4ನೇ ಅಧ್ಯಾಯ ಕೇಳಿನೇ ಉದ್ಧಾರ ಆಗ್ಬೇಕಾಗಿತ್ತು ಅನ್ನೋಂಥ ಕರ್ಮ ಅವರಿಬ್ರಲ್ಲಿ ಇತ್ತು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಆ ಇಬ್ರು ಅಪ್ಸರೆಯರನ್ನ ಸಾಧನೆ ಆಗ್ಲಿ ಅವ್ರಿಗೆ ಅಂತ ಇಂದ್ರದೇವರು ಒಂದು ನೆಪ ಇಟ್ಕೊಂಡು ಆ ರೀತಿ ಮಾಡಿದ್ರು ಹೊರತು ನಾಟ್ ವಿತ್ ಫಿಯರ್, ಭಯದಿಂದ ಅವ್ರು ಆ ರೀತಿ ನಡ್ಕೊಂಡ್ಲಿಲ್ಲ ಅನ್ನೋ ಅಂಥದ್ದನ್ನ ನಾವು ತಿಳ್ಕೋಬೇಕು. ಇದೇ ರೀತಿ ನಾವು ಶಾಸ್ತ್ರಗಳಿಂದ ಸಮಾಧಾನ ತಗೋಬೇಕು. ಭಾಗವತದಲ್ಲೂ ಈ ರೀತಿ ತುಂಬಾ ಇನ್ಸಿಡೆಂಟ್ಗಳು ಬರುತ್ತೆ ಇಂದ್ರದೇವರ ಮೇಲೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಗಿಂತ ದೊಡ್ಡವರು ಅಂದ್ರೆ ಸ್ವೋತ್ತಮರು ಅಂತ ಹೇಳ್ತೀವಿ, ನಮ್ಗಿಂತ ದೊಡ್ಡೋರ್ ಮೇಲೆ ಅಂದ್ರೆ ಗಂಧರ್ವರಿರ್ಬೋದು, ಮನುಷ್ಯೋತ್ತಮರಿರ್ಬೋದು, ನರಾಧಿಪರಿರ್ಬೋದು, ಅಂದ್ರೆ ರಾಜರ್ಷಿಗಳು ಅಂತ ಏನ್ ಹೇಳ್ತೀವಿ ಜನಕರ ತರ, ಯಾರೇ ಆಗ್ಲಿ, ಯಕ್ಷರು, ಗಂಧರ್ವರು, ಕಿನ್ನರರು, ಅಪ್ಸರೆಯರು, ಗೋಪಿಕಾ ಸ್ತ್ರೀಯರು, ಯಾರನ್ನೂ ಕೂಡ ನಾವು ಕೀಳಾಗಿ ನೋಡೋಂಗಿಲ್ಲ ಅನ್ನೋ ಅಂಥದ್ದನ್ನ ನಾವು ಇದರಿಂದ ಒಂದು ಪಾಠ ಕಲಿಬೇಕು. ಇಲ್ದಿದ್ರೆ ನಾವೇ ಕೆಳಗಡೆ ಬೀಳ್ತೀವಷ್ಟೇ, ನಮ್ಮ ಸಾಧನೆ ಅನ್ನೋವಂಥದ್ದು ಆಗೋದಿಲ್ಲ. ಇದರಲ್ಲಿ ನಾವು ಭಗವದ್ಗೀತೆ 4ನೇ ಅಧ್ಯಾಯದ ಮಹಿಮೆನ ನಾವು ತಿಳ್ಕೊಂಡ್ವಿ. ಹೇಗೆ ಸತ್ಯತಪ ಅನ್ನೋಂಥವನಿದ್ದ, ಎಲ್ಲ ರೀತಿ ಭಗವಂತನ ಯಾವ ರೀತಿ ಮೆಚ್ಚಿಸ್ತಾ ಇದ್ರು, ಹೇಗೆ ನಾವು ಅಂದ್ರೆ ಅವನೇನು ಫಲದ ಆಕಾಂಕ್ಷೆನೇ ಇಟ್ಕೊಂಡಿರ್ಲಿಲ್ಲ, ನಿಷ್ಕಾಮ ಕರ್ಮ, ಭಗವಂತನ ಪ್ರೀತಿ ಬಿಟ್ಟು ಮತ್ತೇನೂ ಬೇಕಾಗಿಲ್ಲ. ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನೆ,
ಅದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತಿನ್ನೇನ್ ಬೇಕು? ಯಾವ್ದು ಕೇಳಿದ್ರು ಅದೆಲ್ಲ ಧ್ರುವ ಮಹಾರಾಜ ಹೇಳೋ ರೀತಿ ಆ ಮಾಣಿಕ್ಯದ ಮುಂದೆ ಗಾಜಿನ ಪೀಸ್ ಕೇಳ್ದಂಗೆ ಅಂತ. ನಮಗೆ ಏನ್ ಕೇಳಬೇಕು ಅನ್ನೋದು ನಮಗ್ ಗೊತ್ತಿಲ್ಲ ಅಂತ ಶತದಡ್ರು ನಾವು. ಹಾಗಾಗಿ ಆ ರೀತಿ ಇರೋದ್ರಿಂದ ನಾವ್ ಯಾವತ್ತೇ ಕೂಡ ಭಗವಂತನಿಗೆ ಫಲಾಪೇಕ್ಷೆಯಿಂದ ನಾವು ಅವನ ಸೇವೆ ಮಾಡಬಾರ್ದು. ಎಲ್ಲಾ ಅವನೇ ಕೊಟ್ಟಿರೋದು. ಗಂಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಗಂಗೆ ಪೂಜೆ ಹೇಗ್ ಮಾಡ್ತಾರೆ? ಗಂಗೆಯಿಂದಾನೇ ನೀರ್ ತಗೊಳೋದು ಮತ್ತೆ ಗಂಗೆಗೆ ಹುಯ್ಯೋದು, ಅದು ಗಂಗೆ ಪೂಜೆ ನಮ್ದು. ಸೊ ಆ ರೀತಿ ಭಗವಂತನಿಂದ ಏನೆಲ್ಲ ಜ್ಞಾನ ಸಂಪಾದನೆ ಮಾಡಿದೀವಿ ಅದನ್ನ ಮತ್ತೆ ಭಗವಂತನಿಗೆ ನಾವು ಕೊಡಬೇಕು ಅನ್ನೋಂಥದ್ದನ್ನ ನಾವು ಈ ಅಧ್ಯಾಯದಿಂದ ಕಲಿತೀವಿ ಅಂತ ಹೇಳ್ತಾ, ಇವತ್ತು ಭಗವದ್ಗೀತೆ ಅಧ್ಯಾಯ 4 ನೀರೆಯರಾದ ಬೋರೆಯ ಗಿಡಗಳು, ಬೋರೆಯ ಮರಗಳು ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.